ತಿಮ್ಮಸಂದ್ರ ಗ್ರಾಮದಲ್ಲಿ ಕಾಲುವೆ ನಿರ್ಮಾಣವಾಗುತ್ತಿದ್ದು ಈ ಯೋಜನೆಯಿಂದ 31 ಕೆರೆಗಳ ಅಭಿವೃದ್ಧಿ, 62 ಕೆರೆಗಳಿಗೆ ನೀರು ತುಂಬಿಸುವ ಕೆಲಸವಾಗುತ್ತಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. ಕೊರಟಗೆರೆ ತಾಲೂಕಿನ ಕೋಳಾಳ ಹೋಬಳಿಯ ಚಿನ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಮ್ಮಸಂದ್ರ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ಎತ್ತಿನಹೊಳೆ ಯೋಜನೆಯಿಂದ 62 ಕೆರೆಗಳಿಗೆ ನೀರು ತುಂಬಿಸುವ ಗುರುತ್ವ ಕಾಲುವೆ ಕಾಮಗಾರಿಯನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವೀಕ್ಷಿಸಿ ಮಾತನಾಡಿದರು. ಕಸಬಾದಲ್ಲಿ 10 ಕೆರೆ, ಹೊಳವನಹಳ್ಳಿಯಲ್ಲಿ 10 ಕೆರೆ, ಸಿಎನ್ದುರ್ಗ ಹೋಬಳಿಯಲ್ಲಿ 17 ಕೆರೆ, ಕೋಳಾಳ 25 ಕೆರೆಗಳಿಗೆ ನೀರು ಹರಿಸುವ ಯೋಜನೆ ಇದಾಗಿದೆ. ಈ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಅಂದಾಜು ಮೊತ್ತ 285 ಕೋಟಿ ರೂಪಾಯಿ. ಸುಮಾರು 197 ಕಿಲೋಮೀಟರ್ ಪೈಪ್ಲೈನ್ ಮಾಡಲಾಗಿದೆ. ಪ್ರಮುಖವಾಗಿ ಕುಡಿಯುವ ನೀರಿನ ಸರಬರಾಜಿಗೆ ಈ ಕೆರೆಗಳಿಗೆ ನೀರು ತುಂಬಿಸುವ ಕೆಲಸವಾಗುತ್ತಿದೆ. ಈ ಕೆರೆಗಳಿಗೆ ನೀರು ತುಂಬಿಸುವುದರಿಂದ ಅಂತರ್ಜಲ ವೃದ್ಧಿಯಾಗಿ ಸುಮಾರು ಬೋರ್ವೆಲ್ಗಳು ಚಾರ್ಜ್ ಆಗುತ್ತವೆ. ರೈತರಿಗೆ ಅನುಕೂಲವಾಗುತ್ತದೆ. ಇನ್ನು 1 ವರ್ಷದಲ್ಲಿ ತುಮಕೂರು ಜಿಲ್ಲೆಗೆ ಎತ್ತಿನಹೊಳೆ ನೀರು 2027ರ ಸರಿಸುಮಾರಿಗೆ ಸಂಪೂರ್ಣ ಯೋಜನೆ ಪೂರ್ಣಗೊಳ್ಳಲಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ಸಿಇಒ ಪ್ರಭು, ಎಸ್ಪಿ ಅಶೋಕ್ ವೆಂಕಟ್, ತಹಶೀಲ್ದಾರ್ ಮಂಜುನಾಥ್, ಗುತ್ತಿಗೆದಾರ ರಾಜೇಶ್ ಕಾರಂತ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕು ಅಂತ ನಾವು ಈಗ ಅಂದ್ಕೊಂಡಿರೋದು. ಅದಕ್ಕಾಗಿ ದುಡ್ಡು ಕೂಡ ನಾವು ಒದಗಿಸಿದ್ದಾರೆ ಮುಖ್ಯಮಂತ್ರಿಗಳು, ಹಣಕಾಸಿನ ಸಚಿವರು ಅಂತೇಳಿ. ಈಗಾಗಲೇ ಅದು ಟೋಟಲ್ ನಾವು ಪ್ರಾರಂಭ ಮಾಡಿದಾಗ 2012ರಲ್ಲಿ ಒಂದು 13,500 ಕೋಟಿ ರೂಪಾಯಿಗೆ ಅಂದಾಜಿತ್ತು. ಈಗ ಎಸ್ಕಲೇಷನ್ ಆಗ್ಬಿಟ್ಟು ಈಗ 23,000 ಕೋಟಿ ಆಗಿದೆ. ಆದ್ರೂ ಕೂಡ ನಾವು ಅದನ್ನು ಮುಗಿಸ್ಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಖಂಡಿತವಾಗಿ ಮುಗಿಸ್ತೇವೆ. ಆಯ್ತಾ? ಟೀ ಕೊಡಿ. ಯಾರಾದ್ರೂ ಇಂಥ ದೊಡ್ಡ ಪ್ರಾಜೆಕ್ಟ್ ಮಾಡುವಾಗ ಅವೈಜ್ಞಾನಿಕವಾಗಿ ಮಾಡ್ತಾರ? ವಾಟರ್ ಅಲೋಕೇಶನ್ ಇಲ್ದೇನೇನೆ ಕೆಲಸ ದುಡ್ಡು ಕೊಟ್ಬಿಟ್ಟು ಅಪ್ರೂವ್ ಮಾಡಿ ಕೆಲಸ ಪ್ರಾರಂಭ ಮಾಡಿ ಅಂತ ಹೇಳ್ತಾರೆ. ಅಂತವ್ರಿಗೆ ಏನ್ ಹೇಳ್ಬೇಕು ನಾವು? ಜನರ ಅಭಿವೃದ್ಧಿಗೆ ವಿರೋಧವಾಗಿರೋಂಥ ಜನ, ಅವ್ರಿಗೆ ಇಂಥದ್ದೆಲ್ಲ ಬೇಕಾಗಿಲ್ಲ. ಅವ್ರಿಗೇನಿದ್ರು ಡ್ರಾಮಾ ಮಾಡ್ಕೊಂಡು ನಾಟಕ ಮಾಡ್ಕೊಂಡು ಹೋಗ್ಬೇಕು ವಿನಃ ಅಭಿವೃದ್ಧಿ ಶಾಶ್ವತವಾಗಿರ್ತಕ್ಕಂಥ ಕೆಲಸ. ಇವತ್ತು 62 ಕೆರೆ ನೀರು ತುಂಬುತ್ತೆ ಅಂತ ಅಂದ್ರೆ ಅದು ಶಾಶ್ವತ ಅಲ್ವಾ? ಅದನ್ನೂ ವಿರೋಧ ಮಾಡ್ತಾರೆ ಅಂದ್ರೆ ಅವ್ರಿಗೆ ಏನ್ ಹೇಳ್ಬೇಕು ನಾವು? ಅದಕ್ಕೂ ಟೀಕೆ ಟಿಪ್ಪಣಿ ಮಾಡ್ತಾರೆ ಅಂದ್ರೆ ಏನ್ ಹೇಳ್ಬೇಕು? ಇದು ಶಾಶ್ವತ ಅಲ್ವಾ? 62 ಕೆರೆ ನೀರು ನಾನ್ MLA ಇರ್ಲಿ, ನಾನು MLA ಇಲ್ಲದೆ ಇರ್ಲಿ, ಇನ್ನೊಬ್ಬ MLA ಬರ್ಲಿ, ಇನ್ನೊಂದು 10 ವರ್ಷಕ್ಕೆ ಇನ್ನೊಬ್ಬ ಬರ್ತಾನೆ, 15 ವರ್ಷಕ್ಕೆ ಇನ್ನೊ ಶಾಶ್ವತವಾಗಿರಲಿಕ್ರಿ. ಅದನ್ನ ಯೋಚನೆ ಮಾಡಬೇಕು ಬಿಟ್ಟು ಸುಮ್ಮನೆ ಟೆಕ್ನಿಕಲ್ ಇದಿಲ್ಲ, ವಾಟರ್ ಅಲೋಕೇಶನ್ ಯಾವನ ಬುದ್ಧಿ ಇಲ್ದೇ ಮಾತಾಡ್ಬೇಕಷ್ಟೇ. ವಾಟರ್ ಅಲೋಕೇಶನ್ ಇಲ್ಲದೆ ಪ್ರಾಜೆಕ್ಟ್ ಮಾಡ್ತಾರ? ನಾವು ಹಣ ಒದಗಿಸಿದ್ದೀವಿ, ಕಾಂಟ್ರಾಕ್ಟರ್ ಟೆಂಡರ್ ಕೊಟ್ಟು ಕರೆದು ಕಾನೂನು ಪ್ರಕಾರ ಅವರಿಗೆ ಕೆಲಸ ಕೊಟ್ಟು ಅವ್ರಿಗೆ ಕೆಲಸ ಮಾಡೋದಕ್ಕೆ ಈಗ ನೀವೇ ನೋಡಿದ್ರಪ್ಪ. ಇದೆಲ್ಲ ಏನು ಸುಮ್ಮನೆ ಅನಧಿಕೃತವಾಗಿ ಮಾಡ್ತಾರ? ಇದನ್ನೆಲ್ಲ ಅಂತವ್ರಿಗೆ ನಾನೇನು ಉತ್ತರ ಕೊಡಕ್ ಹೋಗೋದಿಲ್ಲ. ವಾಟರ್ ಅಲೋಕೇಶನ್ 826 MCFT ನೀರು ಪ್ರತಿ ಕೆರೆಗೂ ಇಷ್ಟಿಷ್ಟು ಅಂತ ಇದೆ. ನಿಮ್ಗೆ ಕೊಟ್ಟಿರ್ತೀನಿ ತಗೊಳ್ಳಿ. ಈ ಪ್ರಾಜೆಕ್ಟ್ ಎತ್ತಿನೊಳೆಯಿಂದ ಆಫ್ ಶೂಟ್ ಪ್ರಾಜೆಕ್ಟ್. ಇದು ಬೈ ಗ್ರಾವಿಟಿ ಅಂದ್ರೆ ಲಿಫ್ಟ್ ಮಾಡಲ್ಲ, ಅದು ಗುರುತ್ವಾಕರ್ಷಣೆ ಅಂತ ಹೇಳ್ತಾರಲ್ಲ, ಅದು ಸುಮಾರು 185 ಕಿಲೋಮೀಟರ್. ಟೋಟಲ್ ಇದು ಬಂದು 197 ಕಿಲೋಮೀಟರ್ಸ್, 197 ಕಿಲೋಮೀಟರ್ ಪೈಪ್ಲೈನ್. ಆಯ್ತಾ? ಅದರಲ್ಲಿ ಕಾಸ್ಟ್ ಬಂದು 285 crores, 285 ಕೋಟಿ ಇದರ ಪ್ರಾಜೆಕ್ಟಿನ ಅಂದಾಜು ಮೊತ್ತ ಕಾಸ್ಟ್. ಅದರಲ್ಲಿ 197.9 ಅಂದ್ರೆ ಹೆಚ್ಚು ಕಡಿಮೆ 200 ಕಿಲೋಮೀಟರ್.
ಅದರಲ್ಲಿ ಪೈಪು MS ಪೈಪ್ ನೋಡಿದ್ವಲ್ಲ ನಾವು, ಅದು 87 ಕಿಲೋಮೀಟರ್. ಆಮೇಲೆ HDP ಅಂತೇಳಿ ಪ್ಲಾಸ್ಟಿಕ್ ಪೈಪ್ ಇದೆ, ಅದು ಚಿಕ್ಕ ಪೈಪು ಟೆಫ್ಲಾನ್ ಮೆಟೀರಿಯಲ್ ನಲ್ಲಿ ಮಾಡಿರ್ತಾರೆ, ಅದು ಹೆಚ್ಚು ಕಡಿಮೆ 110 ಕಿಲೋಮೀಟರ್. ಆಯ್ತಾ? ಇದೆಲ್ಲ ಗ್ರಾವಿಟಿನಲ್ಲಿ 185 ಬಂತು, ರೈಸಿಂಗ್ ಮೇನಲ್ಲಿ 12 ಕಿಲೋಮೀಟರ್ ಅಂತ ಹೇಳಿದ್ವಿ. ಟೋಟಲಿ 62 ಕೆರೆಗಳಿಗೆ ನೀರು ತುಂಬಿಸೋದು. ಅದರಲ್ಲಿ 62 ಕೆರೆನಲ್ಲಿ ನೀರು ತುಂಬಿಸೋ ಪ್ರಾಜೆಕ್ಟು ಕೆರೆ ಅಭಿವೃದ್ಧಿನೂ ಮಾಡ್ತಾರೆ. ಅದು 31 ಕೆರೆ, 31 ಕೆರೆ ಅಭಿವೃದ್ಧಿನೂ ಮಾಡೋದು, ನೀರು ತುಂಬಿಸೋದು. ಮಿಕ್ಕಿದ್ದು 30 ಕೆರೆ ಅದನ್ನ ಅಭಿವೃದ್ಧಿ ಏನಿಲ್ಲ, ಬರೀ ನೀರು ತುಂಬಿಸೋದು. ಅದನ್ನ ಗ್ರಾಮ ಪಂಚಾಯತಿನಲ್ಲಿ ಅವರು ಮಾಡ್ಕೊಳ್ತಾರೆ. ಇಲ್ಲಿದೆಲ್ರಿ, ನಮ್ಮ ಹತ್ರನೂ ಇದೆ. ಕಸ್ಬಾದಲ್ಲಿ 10 ಕೆರೆಗಳು, ಆಯ್ತಾ? ಆಮೇಲೆ ಒಳನಳ್ಳಿನಲ್ಲಿ 10, ಚಂದ್ರಾಯನದುರ್ಗದಲ್ಲಿ 17, ಆಮೇಲೆ ಕೋಳಾಲದಲ್ಲೇ ಜಾಸ್ತಿ. ಕೋಳಾಲದಲ್ಲಿ ಕೈ ಬಿಟ್ಟವ್ರೆ ಸ್ವಾಮಿ, ಸುಮ್ನೆ ಮನೆಗೂ ಮಾಡ್ತಾರೆ. 2 ಅಂದ್ರೆ ಎಷ್ಟ್ರಿ? ಕೋಳಾಲದ ಎಷ್ಟು? 25 ಕೆರೆ. ಕೋಳಾಲದಲ್ಲೇ ಹೈಯೆಸ್ಟ್. ಕೋಳಾಲದಲ್ಲಿ 25 ಕೆರೆ, ಒಳನಳ್ಳಿನಲ್ಲಿ 10 ಕೆರೆ, ಚಂದ್ರಾಯನದುರ್ಗದಲ್ಲಿ 17 ಕೆರೆ, ಆಮೇಲೆ ಕಸ್ಬಾದಲ್ಲಿ 10 ಕೆರೆ. ಪುರವಾರ ಅಂದ್ರೆ ಮಲ್ಗಿರಿ ತಾಲೂಕ್ ಬರುತ್ತೆ, ಅದು ಕೂಡ 8 ಕೆರೆ.